ನಿನ್ನೆ ದಿವಸ ಮಾನ್ಯ KRS ಪಕ್ಷದ ಮುಖ್ಯಸ್ಥರು ರಾಜ್ಯಾಧ್ಯಕ್ಷರು ಮಾನ್ಯ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ತುಮಕೂರಲ್ಲಿ. ಅವರಿಗೆ ಪಾಪ ನನಗನ್ಸುತ್ತೆ ಮಾಹಿತಿಯ ಕೊರತೆ, ಅದರಲ್ಲಿ ನಾನು ನೋಡಿದೆ, ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿದೆ, ಮಾಹಿತಿ ಕೊರತೆ ಬಹಳಷ್ಟು ಇದ್ದಂಗೆ ಕಾಣುತ್ತೆ. ಅವರು ನನ್ನ ಮೇಲೆ ವೈಯಕ್ತಿಕವಾಗಿ ಟೀಕೆಯನ್ನು ಮಾಡಿದ್ದಾರೆ, ಅಸಮರ್ಥ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳಲಿ, ಅವರು ಹೇಳೋದ್ರಲ್ಲಿ ನಾನೇನು ಅದನ್ನು ಅಬ್ಜೆಕ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಅಸಮರ್ಥತೆ ಸಮರ್ಥತೆ ಇದೆಲ್ಲ ನಮಗೆ ಜನ ತೀರ್ಮಾನ ಮಾಡ್ತಾರೆ ಅಥವಾ ವ್ಯವಸ್ಥೆ ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ. ಆದರೆ ತುಮಕೂರಿಗೆ ಬಂದು ತುಮಕೂರಿನ ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ, ಅಭಿವೃದ್ಧಿಗಳ ವಿಚಾರ ಮಾತಾಡಿದ್ದಾರೆ, ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿಚಾರ ಮಾತಾಡಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾವು ತುಮಕೂರಿನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನಾನು ಒಂದು ಹ್ಯಾಂಡ್ಔಟ್ಸ್ನೇ ಬಿಡುಗಡೆ ಮಾಡ್ತೇನೆ. ಯಾಕೆಂದರೆ ನೋಡಿ, ವೈದ್ಯಕೀಯ ಕಾಲೇಜನ್ನು, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೇನೆ ನಾವು ಇವತ್ತು 130 ಕೋಟಿ ರೂಪಾಯಿ ಆಸ್ಪತ್ರೆಯನ್ನು, ಹಳೆ ಆಸ್ಪತ್ರೆಯನ್ನು ಹೊಡೆದು ಕಟ್ಟಾಕೋದಕ್ಕೆ ಹೊರಟಿದ್ದೀವಿ. ಆಮೇಲೆ ಆ ದುಡ್ಡು ಕೂಡ ಸೆಪ್ಮಿಸಲ್ಲಿ ಬಂದಿದೆ. ಏನೋ ಅವರು ಹೇಳಿದ್ದಾರೆ, ಅದನ್ನು ಹಣನೇ ಉಪಯೋಗ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ 3 ತಾಲೂಕು, ಚಿಕ್ಕನಾಯಕನಹಳ್ಳಿ, ಆಮೇಲೆ ತಿಪ್ಟೂರು, ಗುಬ್ಬಿ, 3 ಮೈನಿಂಗ್ ತಾಲೂಕು ಅಂತ. ಆ ಮೈನಿಂಗ್ ತಾಲೂಕಲ್ಲಿ ದುಡ್ಡೇ ಖರ್ಚು ಮಾಡಿಲ್ಲ ಅಂತ 100 ಕೋಟಿ ರೂಪಾಯಿ ಈಗಾಗಲೇ ಅಪ್ರೂವಲ್ ಮಾಡಿ ಆ ಸೆಪ್ಮಿಸ್ ಇದರದ್ದು ಅಧ್ಯಕ್ಷರಿದ್ದಾರಲ್ಲ ಮಾನ್ಯ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಆ ಕೆಲಸಗಳು ನಡೀತಾ ಇದೆ. ಅದು ಆಯಾಯ ಕ್ಷೇತ್ರದ ಶಾಸಕರೇ ತೀರ್ಮಾನ ಮಾಡಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದಾರೆ. ಆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅವರು. ಎಜುಕೇಷನ್ಗೆ, ಹೆಲ್ತ್ಗೆ, ರೂರಲ್ ಡೆವಲಪ್ಮೆಂಟ್ಗೆ, ಫಾರೆಸ್ಟ್ಗೆ ಅಂದರೆ ಎನ್ವಿರಾನ್ಮೆಂಟಲ್ ಇದಕ್ಕೆ ಈ ರೀತಿ ಗೈಡ್ಲೈನ್ಸನ್ನು ಕೊಟ್ಟು ಆ ಗೈಡ್ಲೈನ್ಸಿನ ಒಳಗಡೆ ಹಣ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಮಾಡಿದ್ದಾರೆ. ಆ 3 ತಾಲೂಕು ನಾನು ಅವರಿಗೆ ಪರ್ಸನಲಾಗಿ ಭೇಟಿ ಮಾಡಿ ನೋಡಿ, ಆರೋಗ್ಯದ ದೃಷ್ಟಿಯಿಂದ, ಶಿಕ್ಷಣದ ದೃಷ್ಟಿಯಿಂದ ಜಿಲ್ಲೆನೇ ಒಂದು ಯೂನಿಟ್ ಅಂತ ತೊಗೊಳ್ಳಿ. ಬರೀ 2,000 ಕೋಟಿನ ತೊಗೊಂಡೋಗಿ ಬರೀ 3 ತಾಲೂಕಿಗೆ ಖರ್ಚು ಮಾಡಿದರೆ ಆವಾಗ ತಾರತಮ್ಯ ಆಗುತ್ತೆ, ಬೇರೆ ತಾಲೂಕುಗಳಿಗೆ ಡೆವಲಪ್ಮೆಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು 2 ಕ್ಷೇತ್ರ ಅಂತೂ ಎಜುಕೇಷನ್ ಆ್ಯಂಡ್ ಹೆಲ್ತು ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವರು ಕೊಟ್ಟಿದ್ದಾರೆ. ಈಗ ಆ ಕೆಲಸಗಳು ಪ್ರಾರಂಭ ಆಗಿದ್ದಾವೆ, ಎಲ್ಲ 3 ಕ್ಷೇತ್ರದಲ್ಲೂ ಆಗಿದ್ದಾವೆ. ಈಗ ಜಿಲ್ಲೆ ಒಳಗೂ ಕೂಡ ಪ್ರಾರಂಭ ಆಗುತ್ತೆ. ಪಾಪ ಇವ್ರಿಗೆ ಯಾರೇನು ಹೇಳಿದ್ರೋ ಗೊತ್ತಿಲ್ಲ, ನಾವು ಸರ್ಕಾರಿ ಕಾಲೇಜ್ ಮಾಡೋದಕ್ಕೆ ಅಡ್ಡ 20 ಎಕರೆ ಭೂಮಿ ಆಗ ಹೊಸದಾಗಿ ಏನು ರಿಂಗ್ ರೋಡ್ ಬರುತ್ತೆ ಅಲ್ಲಿ ನಾವು ಈ ಕಾಲೇಜ್ ಮಾಡೋದಕ್ಕೆ ಕೂಡ ಹಾಸ್ಟೆಲ್ಸ್ಗಳು ಮುಂದಿನ ದಿನದಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಜಾಗನ ಗುರುತಿಸಿದ್ದೀವಿ. ಈ ಆಸ್ಪತ್ರೆ ಆದರೆ 450 ಬೆಡ್ಡು ಆಸ್ಪತ್ರೆ ಆಗುತ್ತೆ. ಈಗಾಗಲೇ ಇನ್ನು ನಾವು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ, ಟ್ರಾಮಾ ಸೆಂಟರ್ ಇದೆಲ್ಲ ಸೇರಿದರೆ ಅದೊಂದು 300-400 ಬೆಡ್ ಆಗುತ್ತೆ. ಆಗ ನಮಗೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಪಾಪ ಅವರಿಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ ಇದೆಲ್ಲ. ಅದರಿಂದ ಅದು ಒಂದು ಭಾಗ. ಆಮೇಲೆ ಅನವಶ್ಯಕವಾಗಿ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡೋದನ್ನು ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಅವರಿಗೆ ರೈಟ್ಸ್ ಇದೆ, ಮಾಡಲಿ. ಅದಕ್ಕೆ ಜಿಲ್ಲಾಧಿಕಾರಿಗಳಿರ್ಬೋದು, SP ಅವರಿರ್ಬೋದು, ಇಡೀ ಜನಸಮುದಾಯಕ್ಕೆ ಗೊತ್ತಿದೆ ಏನು ಕೆಲಸ ಮಾಡಿದ್ದಾರೆ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಅವ್ರ ಮೇಲೆ ಸ್ಪೆಸಿಫಿಕ್ ಆಗಿ ಕರಪ್ಷನ್ ಚಾರ್ಜಸ್ ಇದ್ದರೆ ಅಥವಾ ಇನ್ನೇನಾದರೂ ಮ್ಯಾನಿಪುಲೇಟ್ ಮಾಡಿದರೆ ಅದನ್ನು ನಾವು ಸರ್ಕಾರ ಗಮನಿಸುತ್ತೆ. ಅದು ಬಿಡಿ, ಅದು ನೋಡಿ, ಯಾರೂ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ಅವತ್ತು ಅವ್ರು ಬಂದರು. ಈಗ ನಾವು ಮಾಡಿದ್ದೇ ಅಹವಾಲನ್ನು ಸ್ವೀಕಾರ ಮಾಡೋಕ್ಕಲ್ವ. ಅವ್ರು ಬಂದು ಅಹವಾಲು ಕೊಟ್ಟಿದ್ದರೆ ನಾವು ಯಾರು ಬೇಡ ಅಂತೀವಿ. ಅದಕ್ಕೆ ನಾನು 11 ಗಂಟೆಯಿಂದ 3:30ವರೆಗೂ ಕೂಡ ನಾನು ಕೂತ್ಕೊಂಡು ಅಲ್ಲಿ ಎಲ್ಲರ ಪ್ರತಿಯೊಬ್ಬರ ಅಹವಾಲನ್ನು ತೊಗೊಂಡ್ರೆ ಅವರು ಬಂದು ಕೊಡಬೇಕು. ಅವ್ರನ್ನ ಬೇಡ ಅಂತ ಯಾರಾದರೂ ಬೇಡ ಅಂತ ಹೇಳಿದ್ರ? ಬಂದು ಏಕಾಏಕಿಯಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವ್ರು ವರ್ತನೆ ಮಾಡಿದ್ದು. ಅಷ್ಟಕ್ಕೋಸ್ಕರ
ಆ ರೀತಿ ಘಟನೆ ನಡೀತೆ ವಿನಃ ಯಾರೂ ಉದ್ದೇಶಪೂರ್ವಕವಾಗಿ ಅವರನ್ನು ಟಾರ್ಗೆಟ್ ಮಾಡಿ ಮಾಡುವಂಥ ಕೆಲಸ ಯಾರಿಂದನೂ ಆಗಲಿಲ್ಲ. ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಷ್ಟೇ ಕ್ಲಾರಿಫಿಕೇಶನ್. ಬಳ್ಳಾರಿಯಿಂದ ತಂದಂಥ ಹಣವನ್ನು ಯೂಸ್ ಮಾಡಿದ್ದೀವಿ ಅಂತ ಹೇಳಿದೆ ಲಾಸ್ಟ್ ಟೈಮ್.